Hey guys, super fresh update Justin ಬರ್ತಾ ಇದೆ IPL ಕಡೆಯಿಂದ ಅಫಿಷಿಯಲ್ ಅಪ್ಡೇಟ್. ಫ್ರಾಂಚೈಸ್ಗಳು ಕನ್ಫರ್ಮ್ ಮಾಡಿದ್ದಾರೆ. ಕ್ರಿಕ್ ಬಸ್, ESPN, ಕ್ರಿಕ್ಇನ್ಫೋ ಮುಂತಾದ ಬಿಗ್ ರಿಪೋರ್ಟಿಂಗ್ ಸೈಟ್ಸ್ಗಳು ರಿಪೋರ್ಟ್ ಮಾಡಿದ್ದಾವೆ. IPL ಆಕ್ಷನ್ ರಿಲೇಟೆಡ್ ಸುದ್ದಿ ಬಂದಿದೆ, ಜೊತೆಗೆ IPL ರಿಟೆನ್ಷನ್ ರಿಲೇಟೆಡ್ ಕೂಡ ಸುದ್ದಿ ಬಂದಿದೆ. ಡೆಡ್ಲೈನ್ ಫಿಕ್ಸ್ ಮಾಡಿದರೆ, ಈ ಡೇಟ್ನ ನಿಗದಿ ಮಾಡಿದರೆ, ರಿಟೆನ್ಷನ್ನ ಇಷ್ಟರೊಳಗಡೆ ಎಲ್ಲ ಟೀಮ್ಗಳು ಕೂಡ ಅನೌನ್ಸ್ ಮಾಡಬೇಕು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಏನು ಡೆಡ್ಲೈನ್ ಕೊಡ್ತಾರೋ ಅವತ್ತೇ ಎಲ್ಲ ಟೀಮ್ಗಳನ್ನು ಕೂಡ ಅನೌನ್ಸ್ ಮಾಡೋದು. ಅದಕ್ಕಿಂತ ಮುಂಚೆನೂ ಅನೌನ್ಸ್ ಮಾಡಲ್ಲ, ಅದಾದಮೇಲೂ ಕೂಡ ಅನೌನ್ಸ್ ಮಾಡೋದಿಲ್ಲ. ಇವಾಗ ಡೇಟ್ನ ಫಿಕ್ಸ್ ಮಾಡಿ ಬಿಟ್ಟಿದ್ದಾರೆ, ನವೆಂಬರ್ 15ನೇ ತಾರೀಕು IPL 2026ನ ರಿಟೆನ್ಷನ್ ಡೇಟ್ ಅಂತ. ಸೊ ಅವತ್ತು ರಿಟೆನ್ಷನ್ ಲಿಸ್ಟು ಅನೌನ್ಸ್ ಆಗುತ್ತೆ. ಯಾರನ್ನ ರಿಟೈನ್ ಮಾಡ್ಕೊಂಡಿದ್ರೆ, ಯಾರನ್ನ ರಿಲೀಸ್ ಮಾಡಿದ್ರೆ ಅಂತ ನಮಗೆ ನವೆಂಬರ್ 15 ಇನ್ನು ಒಂದು ತಿಂಗಳ ಕಾಲ, ಒಂದು ತಿಂಗಳಿಗಿನ ಜಾಸ್ತಿನೇ ಇದೆ ಟೈಮು. ಸೊ ಆರಾಮಾಗಿ ಆಲ್ರೆಡಿ ಎಲ್ಲ ಪ್ರೋಸೆಸ್ಸಲ್ಲಿ ಇರುತ್ತೆ. ಯಾರನ್ನ ರಿಟರ್ನ್ ಮಾಡ್ಕೊಬೇಕು, ಯಾರನ್ನ ರಿಲೀಸ್ ಮಾಡಬೇಕು ಅಂತ ಸೂಕ್ಷ್ಮವಾಗಿ ಎಲ್ಲ ಫ್ರಾಂಚೈಸ್ಗಳು ಅರ್ಥೈಸ್ಕೊಂಡು ಗಂಭೀರವಾಗಿ ಪರಿಗಣಿಸಲಾಗಿರುತ್ತದೆ. ಆಗಲೇ ಏನಿದು ಈ ರೇಂಜಿಗೆಲ್ಲ ಕನ್ನಡ ಮಾತಾಡ್ತಿದ್ದೀನಿ ನಾನು. ಸೊ ಅಷ್ಟೇ ಗುರು, ಇನ್ನೇನಿಲ್ಲ ಅಪ್ಡೇಟು. ಅದೇ ರಿಟೆನ್ಷನ್ ಯಾವತ್ತು ಅಂತ ಅನೌನ್ಸ್ ಮಾಡಿದರೆ, ಆ್ಯಂಡ್ ಆಕ್ಷನ್ ರಿಲೇಟೆಡ್ ಕೂಡ ಅಪ್ಡೇಟ್ ಬಂದಿದೆ. ಡಿಸೆಂಬರ್ ಮಿಡ್ಡಲ್ಲಿ ಈ ಆಕ್ಷನ್ ಆಗುತ್ತೆ ಅಂತ. ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕಲ್ಲಿ ಡೇಟ್ಸ್ ಬಂದ್ಬಿಟ್ಟು ಡಿಸೆಂಬರ್ 13ನೇ ತಾರೀಕಿಂದ 15ನೇ ತಾರೀಕು, ಏನು 3 ದಿನ ಆಗೋದಿಲ್ಲ ಆಕ್ಷನು. 13ನೇ ತಾರೀಕಿಂದ 15ನೇ ತಾರೀಕು ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ 15ನೇ ತಾರೀಕು ಮೋಸ್ಟ್ ಪ್ರಾಬಬ್ಲಿ ಆಗ್ಬೋದು ಅಂತ. 13, 14, 15 ಈ ಡೇಟ್ಸ್ಗಳಲ್ಲಿ ಯಾವತ್ತನ ಆಗುತ್ತೆ. ಒಟ್ಟಲ್ಲಿ ವೀಕ್ ಎಂಡಲ್ಲೇ ಇರುತ್ತೆ. ಒಟ್ಟಲ್ಲಿ ಡಿಸೆಂಬರ್ ಮಿಡ್ಡಲ್ಲಿ ಆಕ್ಷನ್ ಆಗುತ್ತೆ ಅಂತಂದರೆ ಒಂದು ತಿಂಗಳ ಹಿಂದೆ ರಿಟೆನ್ಷನ್ ಲಿಸ್ಟು ಅನೌನ್ಸ್ ಆಗ್ತದೆ. ಇನ್ನೇನು ವಿಂಡೋಗಳ ವಿಚಾರಕ್ಕೆ ಬಂತು ಅಂದರೆ, ಆಬ್ವಿಯಸ್ಲಿ ಟ್ರೇಡ್ ವಿಂಡೋ ಇವಾಗ ಓಪನ್ ಆಗಿರುತ್ತೆ, ಆಮೇಲೆ ಆಕ್ಷನ್ ನಡೆಯುವಂಥ ಟೈಮಲ್ಲಿ ಕ್ಲೋಸ್ ಆಗುತ್ತೆ, ಆಮೇಲೆ ಮತ್ತೆ ಆಕ್ಷನ್ ಆದಮೇಲೆ ಓಪನ್ ಆಗುತ್ತೆ. ಸೊ ಟ್ರೇಡ್ ವಿಂಡೋ ಎಲ್ಲ ಇವಾಗ ಅಗತ್ಯತೆ ಇಲ್ಲ. ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ಈ ಸಲ ಆಕ್ಷನು ಬಹುತೇಕವಾಗಿ ಇಂಡಿಯಾದಲ್ಲೇ ಆಗುತ್ತೆ ಅಂತ ಅಪ್ಡೇಟ್ ಇದೆ. ಲಾಸ್ಟ್ ಟೈಮು ದುಬೈಲಿ ಮಾಡಿದ್ರು, ಲಾಸ್ಟ್ ಟೈಮ್ ಸೌದಿ ಅರೇಬಿಯಾದಲ್ಲಿ ಮಾಡಿದ್ರು. 2 ಟೈಮು ಕೂಡ ಓವರ್ಸೀಸ್ ತೊಗೊಂಡೋಗಿದ್ರು. ಮೆಗಾ ಆಕ್ಷನ್ ಆಗಿರಲಿ, ಮಿನಿ ಆಕ್ಷನ್ ಆಗಿರಲಿ. ಸೊ ಲಾಸ್ಟ್ ಟೈಮ್ ಪರವಾಗಿಲ್ಲ, ಒಂದು ದೊಡ್ಡ ಮಟ್ಟದಲ್ಲೇ ಒಂದು ರೇಂಜಿಗೆ ಮಿನಿ ಆಕ್ಷನ್ ಆಗಿದ್ರು ಕೂಡ ದೊಡ್ಡ ಮಟ್ಟದಲ್ಲೇ ಆಗಿತ್ತು. ಈ ಟೈಮು ಏನಂತಂದರೆ, ಜಾಸ್ತಿ ಫ್ರಾಂಚೈಸ್ಗಳು ಜಾಸ್ತಿ ಪ್ಲೇಯರ್ಸ್ಗಳನ್ನ ಬಿಟ್ಕೊಂಡು ಕೊಡೋದಕ್ಕೆ ರೆಡಿಯಾಗಿಲ್ಲ ಅಂತ ಅಪ್ಡೇಟ್ ಬರ್ತಾ ಇದೆ. ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆಗೆ ರಾಜಸ್ಥಾನ್ ರಾಯಲ್ಸು. ಸೊ ಈ ಫ್ರಾಂಚೈಸ್ಗಳು, ಈ 2 ಫ್ರಾಂಚೈಸ್ಗಳಿಂದ ಮಾತ್ರ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ಗಳು ರಿಲೀಸ್ ಆಗ್ಬೋದು. ಇನ್ನೆಲ್ಲ ಫ್ರಾಂಚೈಸ್ಗಳನ್ನು ಕೂಡ ಒಂದು ಕೋರ್ನ ಬಿಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಆ್ಯಂಡ್ ಅದನ್ನು ಬಿಡೋದಕ್ಕೆ ರೆಡಿ ಇರೋದಿಲ್ಲ. ಅಲ್ಪ ಸ್ವಲ್ಪ ಒಂದು 4-5 ಜನನ, 5-6 ಜನನ ಬಿಡ್ಬೋದು. ಬಟ್ ಚೆನ್ನೈ ಮತ್ತು ರಾಜಸ್ಥಾನ್ ಜಾಸ್ತಿ ನಂಬರ್ ಆಫ್ ರಿಲೀಸಸ್ನ ಮಾಡ್ಬೋದು ಅನ್ನೋ ಥರ ಅಪ್ಡೇಟ್ ಇದೆ. ಸೊ ದೊಡ್ಡ ಮಟ್ಟದಲ್ಲೇನು ಆಗೋದಿಲ್ಲ ಈ ಆಕ್ಷನು. ಆ್ಯಂಡ್ ನಮ್ಮ RCB ಅವ್ರಿಗೆ ಈ ಆಕ್ಷನಲ್ಲಿ ಮಾಡೋದಕ್ಕೆ ಏನು ಜಾಸ್ತಿ ಕೆಲಸನೂ ಕೂಡ ಇರೋದಿಲ್ಲ. ಸೊ ತಲೆ ಕೆಡಿಸ್ಕೊಳ್ಳೋವಂಥ ಅಗತ್ಯತೆ ಏನಿಲ್ಲ. ಅದೇ ಇವಾಗ CSK ಜಾಸ್ತಿ ತಲೆ ಕೆಡಿಸ್ಕೊಬೇಕು, ಜೊತೆಗೆ ರಾಜಸ್ಥಾನ್ ರಾಯಲ್ಸ್ನಲ್ಲಿ ಗೊಂದಲ ಜಾಸ್ತಿ ಆಗಿರೋದ್ರಿಂದ ಅವ್ರು ತಲೆ ಕೆಡಿಸ್ಕೊಬೇಕು. ಒಟ್ಟಲ್ಲಿ ಅಪ್ಡೇಟ್ ಬಂದಿರೋದು ಇಷ್ಟು ಮಗ. ರಿಟೆನ್ಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗೋದು ಯಾವತ್ತು ಅಂದರೆ ನವೆಂಬರ್ 15ನೇ ತಾರೀಕು, ಜೊತೆಗೆ ಆಕ್ಷನ್ನು ಡಿಸೆಂಬರ್ ಮಿಡ್ಡಲ್ಲಿ ಇರುತ್ತೆ ಅಂತ. ಸೊ ಇಷ್ಟೇ ಅಪ್ಡೇಟು. ಇವಾಗ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಇವ್ರನ್ನ ರಿಲೀಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ, ಇವ್ರನ್ನ ರಿಟರ್ನ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ, ಅದು ಇದ್ದು ಅಂತೆಲ್ಲ ಹಲವಾರು ಟೀಮ್ಸ್ಗಳಿಂದ ಅಪ್ಡೇಟ್ ಅಂತೂ ಬರುತ್ತೆ. ನಾನು ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿರೋದು ಯಾವ ಟೀಮು ಅಂತಂದರೆ, ಚೆನ್ನೈ ಸೂಪರ್ ಕಿಂಗ್ಸು ಯಾವ ಥರ ರಿಲೀಸ್ ಮಾಡ್ತಾರೆ, ಯಾವ ಥರ ರಿಟೈನ್ ಮಾಡ್ಕೊತಾರೆ ಅಂತ ಹೆವಿ ಕ್ಯೂರಿಯಾಸಿಟಿ ಇದೆ. ಅವ್ರು ಏನೋ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ಏನೇನೋ ಲೆಕ್ಚರ್ಗಳೆಲ್ಲ ಹೊಡಿತಾ ಇದ್ದಾರೆ. ಜೊತೆಗೆ ಟ್ರಯಲ್ಸನ್ನು ಕೂಡ ಎಷ್ಟೋ ತಿಂಗಳ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡು, ಆಲ್ಮೋಸ್ಟ್ 1.5 ತಿಂಗಳು ಮುಂಚೆನೇ ನೋಡಿ ರಿಟೆನ್ಷನ್ ಪ್ರೋಸೆಸ್ ಇವಾಗ ಅನೌನ್ಸ್ ಆಗಿದೆ. ಇದಕ್ಕಿಂತ ಮುಂಚೆ 1.5 ತಿಂಗಳು ಮುಂಚೆ ಅವರು ಟ್ರಯಲ್ಸನ್ನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಆಕ್ಷನ್ 3 ತಿಂಗಳು ಮುಂಚೆನೇ ಟ್ರಯಲ್ಸ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಅವರು. ಸೊ ಅವ್ರು ಮಾಡ್ತಿರೋದು ಫ್ಲೋ ಎಲ್ಲ ನೋಡ್ತಾನೆ ನಾನು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ. ಯಾರನ್ನ ಬಿಡೋದಕ್ಕೆ ರೆಡಿ ಆಗಿದ್ದಾರೆ, ಯಾರನ್ನ ಉಳಿಸ್ಕೊತಾರೆ CSK ಅಂತ. ಸೊ ನಿಮಗೇನು ಅನಿಸುತ್ತೆ ಮಾಮ್? ನನಗೇನೋ ಅನಿಸುತ್ತೆ ಈ ಆಕ್ಷನ್ನು ಅಷ್ಟರ ಮಟ್ಟಿಗೆ ಸದ್ದು ಮಾಡಲ್ಲ ಅಂತ. ಯಾಕಂತಂದರೆ ಅಂಥ ಓವರ್ಸೀಸ್ ಪ್ಲೇಯರ್ಗಳನ್ನು ಕೂಡ ಏನು ಅಲ್ಲಿ ಸಿಗೋದಿಲ್ಲ ಈಚೆ ಕಡೆ ಆಕ್ಷನಲ್ಲಿ. ಅಂದರೆ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ಬಟ್ ಆದ್ರೂ ಈ ಆಕ್ಷನ್ ಅಷ್ಟರ ಮಟ್ಟಿಗೆ ಏನು ಇರೋದಿಲ್ಲ ಅಂತ ಅನ್ಕೊತೀನಿ. ನಮ್ಮ RCBಗಂತೂ ಏನೂ ಇಲ್ಲ ಫಸ್ಟ್ ಆಫ್ ಆಲು. ಆದ್ದರಿಂದ ನಮಗೆ ಏನೂ ಇರಲ್ಲ ಈ ಆಕ್ಷನ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.